ಎಲ್ಲರಿಗೂ ನಮಸ್ಕಾರ. ಸ್ವಾಗತ ನಮ್ಮ ಚಾನಲ್ಗೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೀವು ಇಷ್ಟಪಟ್ಟಂಥ ವ್ಯಕ್ತಿಯನ್ನು 10 ನಿಮಿಷದಲ್ಲಿ ಹೇಗೆ ವಶೀಕರಣವನ್ನು ಮಾಡ್ಕೋಬೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಬನ್ನಿ. ಇದಕ್ಕಿಂತ ಮುಂಚೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು, ಹಾಗೆ ಈ ರೀತಿಯ ಒಂದು ವಶೀಕರಣ ತಂತ್ರಕ್ಕೆ ಮತ್ತು ನಿಮ್ಮ ಯಾವುದೇ ರೀತಿಯ ಕಠಿಣ ಗುಪ್ತ ಸಮಸ್ಯೆಗೂ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಮ್ಮ ಗುರೂಜಿ ನಂಬರ್ಗೆ ಒಮ್ಮೆ ನೀವು ಕಾಲ್ ಮಾಡಿದರೆ ನಿಮ್ಮ ಯಾವುದೇ ರೀತಿಯ ಸಮಸ್ಯೆಗೂ ನಮ್ಮ ಗುರೂಜಿ ದೈವಶಕ್ತಿ ಆರಾಧನೆ ಮೂಲಕ ನಿಮ್ಮ ಸಮಸ್ಯೆಯನ್ನು ಸೂಕ್ತ ರೀತಿಯಲ್ಲಿ ಪರಿಹಾರ ಮಾಡಿಕೊಡ್ತಾರೆ. ಒಮ್ಮೆ ನಮ್ಮ ಗುರೂಜಿಗೆ ಕಾಲ್ ಮಾಡಿ. ಫ್ರೆಂಡ್ಸ್, ಬನ್ನಿ ಈಗ ಈ ಒಂದು ತಂತ್ರ ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ತಾ ಹೋಗ್ತೀನಿ. ಫ್ರೆಂಡ್ಸ್, ನೀವು ಈ ಒಂದು ತಂತ್ರವನ್ನು ಮಾಡೋದಕ್ಕೆ 1 ವಿಳೆದೆಲೆ, 2 ಬೆಳ್ಳುಳ್ಳಿ ಎಸಳುಗಳು, 1 ಒಣಮೆಣಸಿನಕಾಯಿಯನ್ನು ತಗೋಬೇಕಾಗುತ್ತೆ. ಮೊದಲು ನೀವು ಒಂದು ವಿಳೆದೆಲೆ ಮೇಲೆ ಓಂ ಅಂತ ಬರೆದು ಸ್ವಸ್ತಿಕ್ ಚಿಹ್ನೆಯನ್ನು ಬರ್ಕೋಬೇಕು. ಸ್ವಸ್ತಿಕ್ ಚಿಹ್ನೆಯನ್ನು ಬರೆದಾದ್ಮೇಲೆ ಇದರ ಕೆಳಭಾಗದಲ್ಲಿ 8 ಗೆರೆಗಳನ್ನು ಹಾಕಬೇಕು. ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ 8 ಗೆರೆಯನ್ನು ಹಾಕಿ ಈ ಒಂದು ಗೆರೆಯ ಮಧ್ಯಭಾಗದಲ್ಲಿ ನಿಮ್ಮ ಮತ್ತು ನೀವು ಇಷ್ಟಪಟ್ಟಂತ ವ್ಯಕ್ತಿ ಹೆಸರನ್ನ ಬರೆದು ಈ ಒಂದು ವಿಳೆದೆಲೆ ಮೇಲೆ 2 ಬೆಳ್ಳುಳ್ಳಿ ಎಸಳುಗಳನ್ನ ಇಟ್ಟು ಆ ಒಂದು ಬೆಳ್ಳುಳ್ಳಿ ಎಸಳು ಮಧ್ಯೆ ಒಣಮೆಣಸಿನಕಾಯಿಯನ್ನ ಇಟ್ಟು ಇದೆಲ್ಲವನ್ನ ಹಾಗೆ ನಿಮ್ಮ ಬಲಗೈಯಲ್ಲಿ ಹಿಡ್ಕೊಂಡು ಒಂದು ಮಂತ್ರವನ್ನ ಜಪ ಮಾಡ್ಕೋಬೇಕು. ಮಂತ್ರ ಹೀಗಿದೆ: ಓಂ ಕಾಳಿ ಶಕ್ತಿ ವಶೀಕರಣ ವಶಂ ಅಮುಖಿ ಸ್ವಾಹ ಅಂತ ಅಮುಖಿ ಅನ್ನೋ ಜಾಗದಲ್ಲಿ ನೀವು ಇಷ್ಟಪಟ್ಟಂತ ವ್ಯಕ್ತಿ ಹೆಸರನ್ನ ಸೇರಿಸ್ಕೊಂಡು ಈ ಒಂದು ಮಂತ್ರವನ್ನ 108 ಬಾರಿ ನೀವು ಜಪವನ್ನ ಮಾಡಿಕೊಂಡು ಈ ಮಂತ್ರವನ್ನ ಜಪ ಮಾಡಿ ಆದ್ಮೇಲೆ ಇದೆಲ್ಲ ವಸ್ತುಗಳಿರುತ್ತಲ್ಲ, ಇದೆಲ್ಲವನ್ನ ನೀವು ಇಷ್ಟಪಟ್ಟಂತ ವ್ಯಕ್ತಿ ಮನೆ ಮುಂದೆ ಹೋಗಿ ತಗೊಂಡು ಹೋಗಿ ಅಲ್ಲಿ ಸ್ವಲ್ಪ ಮಣ್ಣನ್ನು ತೆಗೆದು ಹಳ್ಳ ಮಾಡಿ ಆ ಹಳ್ಳದಲ್ಲಿ ಈ ವಸ್ತುಗಳನ್ನು ಇಟ್ಟು ಮುಚ್ಚಿ ಹಿಂತಿರುಗಿ ನೋಡದೆ ಮನೆಗೆ ಬರಬೇಕು. ಈ ರೀತಿಯಾಗಿ ಅಮಾವಾಸ್ಯೆ ದಿನ ನೀವು ಈ ತಂತ್ರವನ್ನು ಮಾಡ್ಕೊಂಡಿದ್ದೇ ಆದರೆ ನೀವು ಇಷ್ಟಪಟ್ಟಂತ ವ್ಯಕ್ತಿ ನಿಮ್ಮಂತೆ ವಶೀಕರಣ ಆಗೋದು ಖಂಡಿತ. ಒಮ್ಮೆ ಈ ರೀತಿ ಮಾಡಿ ನೋಡಿ ಫ್ರೆಂಡ್ಸ್, ಒಳ್ಳೆಯದಾಗುತ್ತೆ. ಆಗ ನೀವೇ ನಮಗೆ ಕಮೆಂಟ್ ಮಾಡಿ ಹೇಳ್ತೀರಾ. ಈ ಒಂದು ವಿಡಿಯೋ ನಿಮ್ಗೆ ಯಾರಿಗಾದ್ರು ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ. ಧನ್ಯವಾದಗಳು.